ನಮಸ್ಕಾರ ಎಲ್ಲರಿಗೂ. Why are you running? Why are you running? ಬಾಳ ದಿನ ಆಯ್ತು ವಿಡಿಯೋ ಮಾಡ್ಲಾರ. ಯಾಕಪ್ಪ ಅಂತಂದ್ರ ಟೈಮ್ ನನ್ಗೆ ಸಿಗಕತ್ತಿಲ್ಲ ವಿಡಿಯೋ ಮಾಡಾಕ. ವಿಡಿಯೋ ಮಾಡಕ್ ಸಿಕ್ಕರು ಎಡಿಟ್ ಮಾಡಕ್ ಸಿಗುದಿಲ್ಲ ಟೈಮ್. ಹಂಗಾಗ್ಬಿಟ್ಟೈತಿ ನನ್ನ ಪರಿಸ್ಥಿತಿ ಇವಾಗ ಸದ್ಯಕ್ಕ. ಹಂಗಾಗಿ ಜಾಸ್ತಿ ಒಂದು ವಾರ ಐತ್ರಿ ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ರಿಟರ್ನ್ ಇವತ್ತು ಮಾಡಕತ್ತೀನ್ರಿ. ಯಾಕಪ್ಪ ಅಂದ್ರೆ ಇವತ್ತ ಲಾಂಗ್ ಜರ್ನಿ ಐತ್ರಿ. ಲಾಂಗ್ ಜರ್ನಿ ಅಂತಂದ್ರ ಡೈರೆಕ್ಟ್ ಮನೆಯಿಂದ ಸೀದಾ ಏನೈತಿ ಏರ್ಪೋರ್ಟ್ ಏರ್ಪೋರ್ಟ್ ಹೋಗಲ್ರಿ ಇವತ್ತ. मारो मुझे मारो मारो मुझे मारो ಒಂದು ಕಸ್ಟಮರ್ ಕರ್ಕೊಂಡು ಅಲ್ಲಿಂದ ಏನೈತಿ ಮಣಿಪಾಲಿಗೆ ಹೋಗಿ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಏನೈತಿ ಬೇರೆ ಕಸ್ಟಮರ್ ಐತಿ ಹಾಕೊಂಬರ್ ಹೋಗ್ರಿ. ದಾರ್ಯಾಗೆಲ್ಲ ಏನೇನಾಗುತ್ತೆ ಏನೇನಿಲ್ಲ ಅಂತ ಅಂಕೆ ಪ್ರತಿಯೊಂದನ್ನು ತೋರಿಸ್ತೀನ್ರಿ ನಾನು. ಹಂಗೆ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ನೋಡ್ರಿ ಕೊನೆವರೆಗೂ ವಿಡಿಯೋ ಸಪೋರ್ಟ್ ಮಾಡ್ತೀರಿ. ಹಂಗೆ ತೋರಿಸ್ತೀನ್ರಿ ಮುಂದೆಲ್ಲ ಏನೇನಾಗುತ್ತೆ. ಇವಾಗ ವಾತಾವರಣ ಏನೈತಿ, ಈಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಐತ್ರಿ. ಇವಾಗಿನ ವಾತಾವರಣ ಇಲ್ಲಿ ಹೆಂಗೈತೆ ಅಂತ ಅದನ್ನು ತೋರಿಸ್ತೀನಿ ಅಂತ ನೋಡ್ತೀರಿ. ನೋಡ್ರಿ ಸರ, ಈಗ ನಾನು ಹೊಂಟಿದ್ದು ಘಾಟ್ ಸೆಕ್ಷನ್ ರೋಡ್ನ್ಯಾಗ ಹೊಂಟಿನ್ರಿ. ಘಾಟ್ ಸೆಕ್ಷನ್ ರೋಡ್ ಯಾಕಂತೀನಪ್ಪ ಅಂತಂದ್ರ ಇದಕ್ಕ ಆಕ್ಚುಲಿ ಇದು ಊರ ಇರುದ ಗುಡ್ದಾಗ ಐತ್ರಿ ಇದು. ಹಂಗಾಗಿ ಘಾಟ್ ಸೆಕ್ಷನ್ ಅಂತಂದಿವ್ರಿ. ಇಲ್ಲಿಂದ ನಾನೀಗ ಬಜ್ಪೆ ಹೋಗ್ಬೇಕ್ರಿ. ಬಜ್ಪೆಯಿಂದ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ನಾನು ಮಣಿಪಾಲ್ ಹೋಗ್ಬೋದ್ರಿ. ಮಣಿಪಾಲಿಗೆ ಹೋಗಿ ಡ್ರಾಪ್ ಮಾಡ್ಬೇಕು. ಡ್ರಾಪ್ ಆದ ತಕ್ಷಣ ಮತ್ತ ಅಲ್ಲಿಂದ ಬೇರೆ ಕಸ್ಟಮರ್ ನೋಡಿ ಹಾಕೊಂಬರ್ಬೇಕು ಯಾವ ಅಂತಂದು. ನೋಡ್ರಿ ರೋಡ್ ಮಾತ್ರ ಈ ತರ ಐತ್ರಿ. ವ್ಯೂ ನೋಡ್ರಿ ಯಾವ ತರ ಐತಿ. ಆದ್ರ ಇನ್ನ ಸ್ವಲ್ಪ ಅಷ್ಟೊಂದೇನ್ ಚೆನ್ನಾಗಿಲ್ರಿ ಅವತ್ತ. ಒಂದ್ ಲೆಕ್ಕ ಮಟ್ಟಿಗೆ ಮಾತ್ರ ಚಲೋ ಐತಿ. ಆದ್ರ ನೋಡ್ತಿರ್ಬೋದು ನೀವೆಲ್ಲ ಸ್ಕೂಲ್ ಬಸ್ ರಾಜ್ ಅಕಾಡೆಮಿ ಬಸ್ ನೋಡ್ರಿ ಅದು. ಆದ್ರೆ ಇಲ್ಲಿ ಗಾಡಿ ಓಡ್ಸಕತ್ರಿ ಆರಾಮ್ ಓಡಿಸ್ಬೋದು. ಆದ್ರೆ ಏನು ಟರ್ನಿಂಗು ಅಪ್ ಡೌನ್ ಐತೆ ಅನ್ನೋದು ಅಷ್ಟೇ ಒಂದು ಕರೆ ರೀ. ಅದು ಬಿಟ್ರೆ ಗಾಡಿ ಅಂತೂ ಜಾಸ್ತಿ ಬರುದಿಲ್ಲ. ಅದಕ್ಕೊಂದು ಒಳ್ಳೆ ಬೆಸ್ಟ್ ಆಪ್ಷನ್ ರೀ ಇದು. ಹೈವೇದಾಗ ನೋಡ್ತಿರಿಲ್ರಿ ಗಾಡಿ ಹೆಂಗ ಮಕ್ಳು ತಿಕ್ಕೊಂಡ್ ಹೋಗ್ತಾರ, ಆತರ ಇಲ್ಲೆಲ್ಲ ಇಲ್ರಿ. ಆರಾಮಾಗಿ ಓಡಿಸ್ಬೋದು ಗಾಡಿ. ಮತ್ತು ಕಲಿಯೋರಿಗೆ ಇದು ಬೆಟ್ರ್ ಅಲ್ರಿ ಇದು. ಕಲಿಯೋರಿಗೆ ಮಾತ್ರ ನೈಸ್ ರೋಡ್ನಾಗ ಹೋಗ್ಬೇಕ್ರಿ. ಇಲ್ಲ ಮನೆ ಮುಂದೆ ಯಾವ್ದಾರ ಸ್ಟ್ರೈಟ್ ರೋಡ್ ಐತಪ್ಪ ಅಂತಂದ್ರ ಆ ರೋಡ್ನ್ಯಾಗ ಕಲಿಬಹುದು. ಈ ರೋಡ್ನ್ಯಾಗ ಕಲಿಯೋರಿಗಂತ್ರ ಆಗುದಿಲ್ಲ ಕಲಿಯಾಕ. ಯಾಕಂತಂದ್ರ ಅವ್ರು ಫಸ್ಟ್ ಟೈಮ್ ಕಲಿತಿರ್ತಾರ. ಕ್ಲಚ್ ಒತ್ತಾಗಿ ಹಿಡಿದು ಬಿಡುದು, ಪಟಕನ್ ಬಿಡುದು, ಈ ತರ ಎಲ್ಲ ಮಾಡ್ತಾರೆ. ಈ ತರ ಮಾಡಿದಾಗ ಏನೈತಿ ಗಾಡಿಗೆ ಎಫೆಕ್ಟ್ ಆಗುತ್ತೆ. ಅದ್ ಯಾಕೆ ಗಾಡಿ ಬಂದ್ ಬಿದ್ದು ಬಿಡ್ತೈತಿ. ಪಟಕನ್ ಕ್ಲಚ್ ಬಿಡೋದು ಆ ತರ ಎಲ್ಲ ಮಾಡಿದ್ರ. ಹಂಗಾಗಿ ನೋಡ್ರಿ ಇದು ಬಜ್ಪೆ ರೋಡ್. ಇದು ಓಲ್ಡ್ ಏರ್ಪೋರ್ಟ್ ರೋಡ್ ಇದ್ರಿ. ಇದು ಓಲ್ಡ್ ಏರ್ಪೋರ್ಟ್ ಗೆ ಟಚ್ ಆಗಿ ಅಲ್ಲಿಂದ ಬಜ್ಪೆಗೆ ಹೋಗುತ್ರಿ ಇದು. ಈ ಅಣ್ಣನ ನಾವು ಸೈಡ್ ಹಾಕಿಬಿಡ್ರಿ. ಇರ್ಲಿಕ್ಕಂದ್ರ ನಮಗ್ ಲೇಟ್ ಆಗತ್ರಿ ಮತ್ತೆ ಹೊಂಟ್ರ. ನೋಡ್ರಿ ಇಲ್ಲಿ ರೋಡ್ ಯಾವ ತರ ಐತಿ ನೋಡ್ರಿ. ಇಲ್ಲಿ ಈಗ ಹಿಂಗಿದ್ರ ಹೆಂಗ್ ಹೋಗ್ಬೇಕು? ಹಾ, ಈ ತರ ರೋಡ್ ಇದ್ರ ಮುಂದೆ ಯಾವನಾರ ಅಪೋಸಿಟ್ ಹೈ ಅಂತ ಬಂದ ಮುಗಿತ್ರಿ. ಇಟ್ಟ ಬಿಡ್ತಾನ ಕಂಟ್ರೋಲ್ ಆಗ್ಲಾರ. ಫುಲ್ ಏನು ನಾನು ಹೋಗ್ತೇನಲ್ರಿ ಈಗ ಏರ್ಪೋರ್ಟ್ ರೋಡ್ ತನ, ಅಲ್ಲಿ ತಕ್ ಬರೀ ರೋಡ್ ಹಿಂಗೆ ಇರೋದು. ಅಂದ್ರೆ ಟರ್ನಿಂಗ್ ಆಯ್ತು, ಅಪ್ ಅಂಡ್ ಡೌನ್ ಆಯ್ತು, ಎಲ್ಲ ಹಿಂಗೆ ಇರೋದು ರೋಡ್. ಏನ ತೋರಿಸ್ತೀರಿ ಮುಂದ ಫುಲ್ ಟರ್ನಿಂಗ್ ಬರ್ತೈತ್ರಿ ರೋಡ್. ಒಂದೇನ ಬರ್ತದ ಟರ್ನಿಂಗ್, ಫುಲ್ ಎದಿ ಮ್ಯಾಗ ಟರ್ನ್ ಬರುತ್ರಿ ಅದು. ಎಲ್ಲ ಹಚ್ಚ ಹಸಿರು ನೋಡ್ರಿ. ಎಲ್ಲ ಬರೀ ಫುಲ್ ಹಚ್ಚ ಹಸಿರ. ಹಿಂಗತೆ ಯಾರನ್ನ ಹೊಡ್ಕೊಂತ ಹೋಗ್ರಿ ನಾವು. ಇರ್ಲಿಕ್ಕಪ್ಪ ಅಂತಂದ್ರ ಅಪೋಸಿಟ್ ನೋಡ್ ಗೊತ್ತಾಗೋದಿಲ್ಲ ನಾವ್ ಅಲ್ಲಿ ಬರಾಕತ್ತೀವಿ ಒಂದೊಂದು.
ಅಲ್ಲಿ ಮುಂದ್ ಏನ್ ಕೊಂಬ ಕಾಣ್ತಾವ ನೋಡ್ರಿ ನಿಮಗ, ಟವರ್ ಕೊಂಬಗತ್ತಾರ ಏನ್ ಕಾಣ್ತಾವಲ್ರಿ, ಅವು ಟವರ್ ಕಂಬ ಅಲ್ರಿ ಅವ ಆಕ್ಚುಲಿ. ನಿಜ ಹೇಳ್ಬೇಕಪ್ಪ ಅಂತಂದ್ರ ಅದು ಇವು ಏನು ಫ್ಲೈಟ್ ಲ್ಯಾಂಡ್ ಹಾಕೋವಲ್ರಿ ಅದ್ರ ಸಿಗ್ನಲ್ ಕೊಂಬ್ರಿ ಅವು. ಇದ್ರಾಗಿಂತ ಅವ್ರು ಸಿಗ್ನಲ್ ಕೊಟ್ರ ಅವ್ರ ಇದೇ ರೂಟ್ನಾಗ ಇಲ್ಲೇ ಇದ್ರ ಮ್ಯಾಗ ಬಂದ್ ಜಂಪ್ ಹಾರಿಸ್ಬೇಕ್ರಿ, ಇದು ಏನು ಲ್ಯಾಂಡಿಂಗ್ ಮಾಡ್ಬೇಕ್ರಿ ಫ್ಲೈಟ್. ಇವ್ ಸಿಗ್ನಲ್ ಏನ್ರ ಕೊಡ್ಲಿಲ್ಲ ಅಂದ್ರ ಏರ್ಪೋರ್ಟ್ನವ್ರು ಅವ್ರು ಲ್ಯಾಂಡ್ ಮಾಡಂತಿಲ್ಲ, ಅಲ್ಲೇ ರೌಂಡ್ ಹಾಕೊಂತ ಇರ್ಬೇಕು ಅವ್ರ. ಇವ್ರ ಸಿಗ್ನಲ್ ಕೊಟ್ಟದಾಗನ ಅವ್ರು ಏನೈತಿ ಬಂದ್ ಅದೇ ಲೈನ್ ದಾಗ ಬಂದು ಲ್ಯಾಂಡ್ ಮಾಡ್ತಾರೆ ಅವ್ರು. ಅಷ್ಟು ಇಂಪಾರ್ಟೆಂಟ್ ರೀ ಅವು ಕೊಂಬ. ಬಸ್ ಒಂದು ಬಹಳ ಟೈಮ್ ಟು ಟೈಮ್ ಅದ್ರಿ ಇಲ್ಲಿ. ಅದೇ ಒಂದು ಬಸ್ಸಿನ ಒಂದೇ ಸಮಸ್ಯೆ, ಅದು ಬಿಟ್ರೆ ಏನ್ ಮತ್ತೆ ಸಮಸ್ಯೆ ಅನ್ನೋದೇ ಇಲ್ಲ. ಆರಾಮಾಗಿ ನೆಮ್ಮದಿ ಅಂತೂ ಬಾರಿ ಐತ್ರಿ, ಆರಾಮಾಗಿರ್ಬೋದು, ಯಾರ್ದು ಕಿರಿಕಿರಿ ಇಲ್ಲ ಏನಿಲ್ಲ. ಬಸ್ಸಿನ ಒಂದು ಕರೆಕ್ಟ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಬೆಸ್ಟ್ ಊರು. ನೋಡ್ರಿ ನೋಡ್ರಿ ಇದೇ ಟರ್ನಿಂಗ್ ನಾ ಹೇಳಿದ್ದೀನಿ ನಿಮಗ, ಇದು ಒಂದು ಮಾತ್ರ ಫುಲ್ ಟರ್ನಿಂಗ್ ಐತ್ರಿ, ಇದೇ ಒಂದು. ಆಯ್ತಾದ್ರಿ ನಾವು ಆಲ್ಮೋಸ್ಟ್ ಈಗ ಬಜ್ಪೇಕ್ ಬಂದಿವ್ರಿ. ಈಗ ಬಜ್ಪೇಕ್ ಬಂದಾಯ್ತು. ಇಲ್ಲಿಂದ ಮತ್ತೆ ಒಂದು ಇನ್ನೊಂದ್ ಅರ್ಧ ಕಿಲೋಮೀಟರ್ ಹೋಗಿ ಅಲ್ಲಿಂದ ರೈಟ್ ಹೊಡೆದ್ರ ಮತ್ತ ಅಲ್ಲಿಂದ ಮತ್ತೊಂದು ಇಲ್ಲೇ ರೈಟ್ ಹೊಡೆದ ಮ್ಯಾಗ ಅಲ್ಲಿಂದ ಒಂದು ಏನಿಲ್ಲ ಅಂತಂದ್ರು ಒಂದು 2 ಕಿಲೋಮೀಟರ್ ಹೋದ್ರ ನಮ್ದು ಒಂದು ಪಿಕಪ್ ಪಾಯಿಂಟ್ ಸಿಗುತ್ರಿ. ಮೊದಲೇ ನಾ ಎಲ್ಲ ರಗಡ್ಸಲ್ ಹೋಗಿನ್ರಿ ಅಲ್ಲಿಗೆ, ಪಿಕಪ್ ಮಾಡಕ್ಕೆಲ್ಲ ಡ್ರಾಪ್ ಮಾಡಕ್ಕ. ನನಗ ಅದಕ್ಕ ಮ್ಯಾಪಿನ ಅವಶ್ಯಕತೆ ಇಲ್ಲ. ನೋಡ್ರಿ ಗಾಡಿ ಕಲ್ಲರಿಗೆ ಇಂಥ ರೋಡ್ ಚಲೋ ರೀ. ಈಗೇನ್ ಸ್ಟ್ರೈಟ್ ಐತಲ್ಲ ಇಂಥ ರೋಡ್ನಾಗ ಚಲೋ ಅಂದ್ರ ಒಂದು ಸ್ವಲ್ಪ ದಿನ, ಒಂದು 15-20 ದಿನ ಈ ರೋಡ್ನಾಗ ಕಲ್ತು ಮತ್ತ ವಾಪಸ್ ಒಂದು ಅವ್ರ ಕ್ಲಚ್ ಆರಾಮಾಗಿ ಬಿಡುವಂತ ಸಿಚುವೇಶನ್ ಬಂದಾಗ ಮತ್ತ ಆ ರೋಡ್ನಾಗ ಕಲಿಬಹುದು. ನಾ ಏನು ಬಂದ್ನಲ್ಲ ಆ ರೋಡ್ನಾಗ ಕಲಿಬಹುದು. ಇಲ್ಲಿ ಐತ್ ನೋಡ್ರಿ, ಯಾವ್ದು ಮೂರಾ ಜಂಕ್ಷನ್ ಅಂತ್ರಿ ಇದು ಬಜ್ಪೆ. ನಾ ಏನ್ ರೈಟಿ ತೆಗ್ದಲ್ರಿ, ಅದು ಲೆಫ್ಟ್ ತೆಗ್ದಿದ್ರ ಏರ್ಪೋರ್ಟ್ ರೀ ಅದು. ನೋಡ್ರಿ ನಾವು ಬಜ್ಪೆಕ್ ಬಂದೈತಿ ಈಗ. ಬಜ್ಪೆ ತುಳು ಏನೋ ತುಳುನಾಡ್ನವ್ರು ಒಂದು ಫಿಲ್ಮ್ ತೆಗ್ದಾರಿ. ಅದು ಆಕ್ಚುಲಿ ಒಂದು ಅಂಗಡಿಯಾಗೆಲ್ಲ ಶೂಟಿಂಗ್ ಎಲ್ಲ ನಡೆದೈತ್ರಿ. ಅದು ಮೋಸ್ಟ್ಲಿ ನನ್ಗ ಅನ್ಸೋ ಡೌಟ್ ಪ್ರಕಾರ ಏನೈತಿ, ಅದು ಇಲ್ಲಿದ ಅಂಗಡಿ ಅಂತ ನನ್ಗ ಅನ್ಸುತ್ತ. ಆದ್ರ ಇಲ್ಲಿದೈತೆ ಅಲ್ಲಿದೈತೆ ಗೊತ್ತಿಲ್ಲ. ನನಗ್ ಡೌಟ್ ಹೊಡಿಯೋ ಪ್ರಕಾರ ಇಲ್ಲಿದಂತ ನನಗ ಅನ್ಸುತ್ರಿ. ಅಲ್ಲಿ ಏನ್ ಕಾಣುತ್ತ ನೋಡ್ರಿ ನಿಮ್ಗ, ಅದೇ ಅಂಗಡಿ ಅಂತ ನನ್ಗ ಅನ್ಸುತ್ರಿ. ಅಲ್ಲೇನ್ ಕಾಣಿಸುತ್ತಲ್ಲ ಮುಂದೆ ನಿಮ್ಗೆ, ಈಗ ಎದುರುಗಡೆ ಬಸ್ ಸ್ಟಾಪ್ ಐತಲ್ಲ ಇದ್ರ ಪಕ್ಕದಾಗಿರೋದನೇ ಅನ್ಸುತ್ರಿ ನನ್ಗದು. ಅದೇ ಅಂಗಡಿನ 100% ಅದೇ ಅಂಗಡಿನ. ಯಾವ್ದಂತಪ್ಪ ಅಂತಂದ್ರ ಫಿಲ್ಮು ಪುರುಷೋತ್ತಮ ಪುರುಷಂ ಅಂತ ಏನೋ ಐತ್ರಿ. ಅದು ನಾ ಮೊನ್ನೆ ಏನೋ ನೋಡಿದೆ ಅದು ಫಿಲ್ಮು. ಆ ಫಿಲ್ಮ್ ಶೂಟಿಂಗ್ ಆಗಿತ್ತು
ಒಂದು ಅಂಗಡಿಯಾಗ ಏನೇ ಶೂಟಿಂಗ್ ಮಾಡ್ತಾರಿ. ನಾ ಇವಾಗ ಏನ್ ಬಸ್ ಸ್ಟ್ಯಾಂಡ್ ಮಗ್ಳು ಅಂತ ಹೇಳಿನಲ್ರಿ, ಅದೇ ಅಂಗಡಿಯಾಗ ಶೂಟ್ ಆಗೈತ್ರಿ ಅದು. ಈ ನಮ್ಮ ಯಾರಪ್ಪ ಅಂತಂದ್ರ ನಮ್ಮ ಆ ಫಿಲ್ಮ್ದು ಹೀರೋ ಮತ್ತ ಇನ್ನೊಂದಿಬ್ರು ಯಾರ ಮಾಡ್ತಾರ. ಅದು ಬಿಟ್ರ ಮತ್ ಇವ್ರು ಯಾರು ನಮ್ಮ ಕಾಂತಾರ ಫಿಲ್ಮ್ನಾಗ ಅದಾರ ನೋಡ್ರಿ ಅವ್ರು ಏನು ಸೊಪ್ಪು ಕಾಡಲ್ಲಿ ಸೊಪ್ಪು, ಅವರೇ ಅದು ಆ ಅಂಗಡಿ ಓನರ್ ಆಗಿರ್ತಾರೆ ಆ ಒಂದು ಫಿಲ್ಮ್ನಾಗ. ಮತ್ತ ಅದು ಬಿಟ್ರ ಇಲ್ಲಿ ತುಳುನಾಡಿನ ಕಾಮಿಡಿ ಕಿಂಗ್ ಅವ್ರೊಬ್ರು ಏನೈತಿ ಆ ಅಂಗಡಿ ಎದುರುಗಡೆ ಬಂದು ಸ್ಕೂಟಿಯಾಗ ಬಂದು ಒಂದ್ ಆಕ್ಟ್ ಮಾಡೋದಂತ ಪಾತ್ರ ಏನೈತಿ ಅಲ್ಲೇ ಮಾಡ್ಯಾರಿ. ಅದಾದ್ಮೇಲೆ ನಮ್ಮ ಹೀರೋನ್ ಮನಿ ಏನೈತ್ರಿ, ಅವ್ರದೊಂದು ಅಲ್ಲಿ ಏರ್ಪೋರ್ಟ್ ಅಂತ ಏನೈತಿ ಆಗೈತೆ ಅಂತ ಅನ್ಸುತ್ತೆ. ಯಾಕಪ್ಪ ಅಂತಂದ್ರ ಆ ಮನೆಗೆ ನಾನು ಒಂದ್ 2 ಸಲ ಹೋಗಿನ್ರಿ ಅಲ್ಲಿಗೆ, ನಾನು ಪಿಕಪ್ ಮಾಡಕ್ಕೆಲ್ಲ ಆ ಮನಿ ಓನರ್ನ. ಹಂಗಾಗಿ ನನಗೆ ಅದೊಂದು ಡೌಟ್ ಹೊಡ್ಯಾಕತೈತಿ. ಮೋಸ್ಟ್ಲಿ ಆಲ್ಮೋಸ್ಟ್ ಅದೇ ಇರ್ಬೋದ್ರಿ. ಆದ್ರ ಒಂದ್ಸಲ ನಾನು ಆ ಮನಿ ಅಂತ ವಾಪಸ್ ಹೋದ್ನಪ್ಪ ಅಂದ ನನ್ ಕನ್ಫರ್ಮ್ ಆಗತ್ತ. ನೋಡಮು ಅಲ್ಲಿ ಅಕಸ್ಮಾತ್ ಇನ್ನೊಮ್ಮೆ ಏನ್ರ ಪಿಕಪ್ ಏನ್ರ ಸಿಕ್ತಪ್ಪ ಅಂತಂದ್ರ ಓಕೆ, ನಾನ್ ನಿಮ್ಗೆ ಅದನ್ನು ತೋರಿಸ್ತೀನಿ ಅಲ್ಲಿ ಆ ಜಾಗ, ಆ ನಮ್ಮ ಹೀರೋನ್ ಮನಿ ಅದೇ ಹೌದಾ ಅಲ್ಲ ಅಂತ ಅಂದು. ಇದೊಂದು ಮಾತ್ರ ನನ್ಗೆ ಅಂಗಡಿ ಏನೋ ಬಾಳ ಅಂದ್ರ ಬಾಳ ಡೌಟ್ ಬಿಡಾಕತಿತ್ರಿ. ಹಂಗಾಗಿ ನಾನು ಇವತ್ತು ಕನ್ಫರ್ಮ್ ಮಾಡ್ಕೊಂಡೆ ಅದೇ ಅಂಗಡಿನ ಅವರು ಶೂಟಿಂಗ್ ಮಾಡಿದ್ದು. ನೋಡ್ರಿ, ಇಲ್ಲಿಂದ ನಾನು ಮತ್ತೆ ಸೀದಾ ಹೋಗ್ಬಿಟ್ರೆ ಬಜ್ಪೆ ಜಂಕ್ಷನ್ ಬರ್ತೀರಿ. ಅಲ್ಲಿಂದ ಲೆಫ್ಟ್ ತಗದ್ರ ನಮ್ಮ ಪಿಕಪ್ ಪಾಯಿಂಟ್. ಬರೀ ಅಲ್ಲಿ ತಕ ತೋರಿಸ್ತೀನಂತ ಅಲ್ಲಿಂದ ಇಲ್ಲಿ ತನಕೆಲ್ಲ ಖಾಲಿ ತಂದು ಈಶ ತೋರ್ಸೋದೇನು ನನ್ ದೊಡ್ಡದಲ್ಲ. ಅದನ್ನ ತೋರ್ಸೇ ಬಿಡ್ತೀನಿ. ಬರೀ ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ನಾನು ರೀಚ್ ಆಗ್ತೀನಿ ನಾ ಈಗ. ಯೋಗೇಶ್ ಬಾಯಿ ನಿಂತಂಟ್ರ ಇಲ್ಲಿ ಮುಂದ ಆರ್ ಹಾಕ್ಬೇಕು. ಗಾಡಿ ಸೌಂಡಿಗೆಲ್ಲ ಸರಿ ಅವಲ್ಲವ. ಮೊದಲೆಲ್ಲ ನಮ್ಮ ಊರಾಗ್ರಿ ಬರೀ ಗಾಡಿ ಸೌಂಡಿಗೆಲ್ಲ ಓಡೋಕಿತ್ತು. ಈಗೆಲ್ಲ ಆರ್ನ್ ಹಾಕತಾನ ಹೋಗುದಲ್ಲ ಅಂತವ್ರಿ ಅವು. ಒಂದೊಂದ್ ಆರ್ನ್ ಹಾಕಿದ್ರೆ ಸರಿದಿಲ್ಲ, ಹಂಗೆ ನಿಂತಿರ್ತಾವ. ಏನ್ ಮಾಡ್ತೇ ಬಾ ಮಾಡ್ಬಾ ಅಂತ ಅಂತೀಸಿ. ಇಲ್ಲಿಂದ ಲೆಫ್ಟ್ ನಮ್ದು. ನೋಡ್ರಿ, ಇದು ಬಜ್ಪೆ ಮೇನ್ ಸಿಟಿ ರೀ. ಇದು ಬಜ್ಪೆ ಮೇನ್ ಸಿಟಿ ಐತಿ. ನಿಮಗ್ ಇಲ್ಲಿ ರೈಟಿಗೆ ಏನ್ ಕಾಣಿಸುತ್ತಲ್ರಿ, ಅದು ಬಜ್ಪೆ ಸಿಟಿ ಬಸ್ ಸ್ಟಾಪು. ನೋಡ್ರಿ, ಬಸ್ ಎಲ್ಲ ನಿಂತಾವು. ಬಜ್ಪೆ ಸಿಟಿ ಬಸ್ ಸ್ಟಾಪ್ ನೋಡ್ರಿ ಅದು ಹೆಂಗೈತಿ. ಈಗ ಬಸ್ ಕಮ್ ಅದಾವ್ರಿ. ಮತ್ತ ಇನ್ನೊಂದ್ ಸ್ವಲ್ಪ ಹೊತ್ತಾಗಿಂದ ಬಾಳ ಹೋಗ್ತಾವ್ರಿ ಬಸ್ ಇಲ್ಲಿ. ನೋಡ್ರಿ, ನಮ್ದು ಇಲ್ಲೇ ಬಂತು ಗಂಗಾ ಸಾಗರ್ ಹೋಟೆಲ್. ಗಂಗಾ ಸಾಗರ ಇದೇ ಹೋಟೆಲ್ ರೀ ನಮ್ದು. ಎಲ್ಲಿ ಮಾಡೋಣ ಬಾರ್ ಗಾಡಿ, ಇಲ್ಲೇ ಮಾಡೋ. ಬೆಳಗ್ಗೆ ಇದು ಸಾರಿ ಬಜ್ಪೆಯಿಂದ ಅಂದ್ರ ನಾನು ಬೆಳಗ್ಗೆ ಏನೋ ಹೋಟೆಲ್ಗೆ ಹೋಗಿದ್ನಲ್ರಿ, ಅಲ್ಲಿಂದ ಪಿಕಪ್ ಮಾಡ್ಕೊಂಡಿ ಈಗ ನಾನು ಮಣಿಪಾಲ್ ಡ್ರಾಪ್ ಮಾಡಿ ರಿಟರ್ನ್ ಈಗ ಮಂಗಳೂರು ಹೈವೇದಾಗ ಏನೈತಿ ಕಾಯಕತ್ತೀನಿ. ಒಂದು ಪ್ಯಾಸೆಂಜರ್ ಏನೋ ಬರೋದದಾರ. ಅವ್ರು ಫೋನ್ ಮಾಡಿದ್ರು, ಇನ್ನ ಅವ್ರು ಏನೋ ಭಟ್ಕಳದಾಗ ಅದಾರ ಅಂತ. ಇಲ್ಲಿ ಬರೋಕಾರ 12 ಗಂಟೆ ಆಗುತ್ತಂತ. ಆ ಒಂದು ಕಾರಣಕ್ಕ ಇಲ್ಲೇ ಏನೈತಿ ಒಂದು ಹೈವೇದಾಗ ಏನೈತಿ ಸೈಡ್ ಹಾಕಿನ್ರಿ. ಅವ್ರು ಇಲ್ಲೇ ಸೈಡ್ ಹಾಕೋ ನಾನು ಬಂದ್ ಕೇಸಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕ ಈಗ ಮತ್ತ ನನಗ ಒಟ್ಟು ಅಂದ್ರ ಬಾಳ ಹಸು ಹೋಗೈತ್ರಿ. ಹಂಗಾಗಿ ಏನೇನ್ ತಂದಿನಪ್ಪ ಅಂತಂದ್ರ ಈಗ ಸದ್ಯಕ್ಕೆ ಏನೈತಿ ಇಲ್ಲಿ ಬನ್ಸ್ ನೋಡಾಕತಿರ್ಬೋದು ನೀವು. ಬನ್ಸ್ ನೋಡಾಕತಿರ್ಬೋದು ನೀವು. ಬನ್ಸ್ ಐತಿ, ಮತ್ತ ಒಳಗ ಪಲಾವು ಮತ್ತೆ ಏನದು ವಡ ಐತಿ. कौन है ये लोग? कहां से आते हैं? ಅದಿಷ್ಟು ತಿಂದಿಗೆ ಆರಾಮ್ ಮಲ್ಕೊಳ್ತೀನಿ 12 ಗಂಟೆ ತನಕ. ಅವ್ರು ಬಂದ್ ಎಬ್ಸಿಂದ ಏನೈತಿ ಮತ್ ಇಲ್ಲಿಂದ ಏನೈತಿ ರಿಟರ್ನ್ ಮಂಗಳೂರು ಏರ್ಪೋರ್ಟ್ ಹೋಗ್ತೀನ್ರಿ. ಏರ್ಪೋರ್ಟ್ ಹೋದ ತಕ್ಷಣ ಮತ್ತೆ ಅಲ್ಲಿ ಏನೈತಿ ಒಂದು ಡೈಲಿ ಡ್ಯೂಟಿ ಏನೈತ್ರಿ, ಊಬರ್ ಡ್ಯೂಟಿ ಐತಿ. ಹಂಗಾಗಿ ನಾನು ಊಬರ್ ಡ್ಯೂಟಿ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ನೋಡಮ್ಮ ಎಷ್ಟೆಷ್ಟು ಅರ್ನಿಂಗ್ ಆಗತ್ತೆ ಏನೇನಿಲ್ಲ ಅಂತ ನಾನು ಸಂಜೆಗೆ ಏನೈತಿ ಹೇಳ್ತೀನಿ.